ಮಂಡ್ಯದಲ್ಲಿ ರೈತನ ಮೇಲೆ ಜೆಡಿಎಸ್ ಮುಖಂಡನೊಬ್ಬ ದೌರ್ಜನ್ಯ ಎಸಗಿದ್ದಾನೆ. ರೈತ ಬೆಳೆದಿದ್ದ ಕಬ್ಬು ಬೆಳೆಯನ್ನ ಜೆಡಿಎಸ್ ಮುಖಂಡ ನಾಶಪಡಿಸಿರುವಂತಹ ಘಟನೆ ನಡೆದಿದೆ. ಗೂಂಡಾಗಳ ಜೊತೆ ಬಂದು ಟ್ರ್ಯಾಕ್ಟರ್ನಲ್ಲಿ 8 ತಿಂಗಳ ಕಬ್ಬು ಬೆಳೆಯನ್ನ ನಾಶಗೊಳಿಸಿದ್ದಾನೆ ಜೆಡಿಎಸ್ ಮುಖಂಡ. ಮಂಡ್ಯದಲ್ಲಿ ನಡೆದಿರುವಂತಹ ಘಟನೆ ಇದು. ರೈತ ಬೆಳೆದಿದ್ದಂತಹ ಕಬ್ಬು ಬೆಳೆಯನ್ನ ಜೆಡಿಎಸ್ ಮುಖಂಡನೊಬ್ಬ ನಾಶಪಡಿಸೋದ್ರ ಮೂಲಕ ದೌರ್ಜನ್ಯ ಎಸಗಿದ್ದಾನೆ. ಗೂಂಡಾಗಳ ಜೊತೆ ಬಂದು ಟ್ರ್ಯಾಕ್ಟರ್ನಲ್ಲಿ 8 ತಿಂಗಳ ಕಬ್ಬು ಬೆಳೆ ನಾಶಪಡಿಸಲಾಗಿದೆ. ಮಂಡ್ಯ ತಾಲೂಕಿನ ಬಿ ಹೊಸೂರು ಕಾಲೋನಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ತನ್ನದಲ್ಲದ ಜಮೀನು ಕಬಳಿಸೋದಕ್ಕೆ ಇನ್ನಿಲ್ಲದ ಹುನ್ನಾರ ಆತ ಮಾಡ್ತಾ ಇದ್ದಾನೆ ಅನ್ನುವಂತ ಆರೋಪ ಕೇಳಿಬರ್ತಾ ಇದೆ. ಜೆಡಿಎಸ್ ಮುಖಂಡ ಬೋರ್ವೆಲ್ ರಾಮಚಂದ್ರು ವಿರುದ್ಧ ಈ ತರದೊಂದು ಆರೋಪ ಬಂದಿದೆ. ಹೈಕೋರ್ಟ್ ಆದೇಶಕ್ಕೂ ಕೂಡ ಯಾರೇ ಎನ್ನದೆ ನಿರಂತರವಾಗಿ ಆತ ದರ್ಪ ಎಸೆಗ್ತಾ ಇದ್ದಾನೆ. ಸರ್ವೆ ನಂಬರ್ 231ರಲ್ಲಿ 2 ಎಕರೆ ಜಮೀನನ್ನ ರಾಮಚಂದ್ರ ಹೊಂದಿದ್ದಾರೆ. ಪಕ್ಕದ ಸರ್ವೆ ನಂಬರ್ ಅಂದ್ರೆ 232ರ ಜಮೀನೇನಿದೆ ಅದನ್ನ ಕಬಳಿಸೋದಕ್ಕೆ ಇನ್ನಿಲ್ಲದ ಕಸರತ್ತು ಆತ ಮಾಡ್ತಾ ಇದ್ದಾನೆ ಅನ್ನುವಂತ ಆರೋಪ. ಈ ಸಂಬಂಧ ಹೈಕೋರ್ಟ್ ಮೊರೆ ಹೋಗಿದ್ರು ಜಮೀನಿನ ಮಾಲೀಕರೇನಿದ್ದಾರೆ ಅವರು. ಕೋರ್ಟ್ನಲ್ಲಿ ರೂಪಚಂದ್ರು ಎನ್ನುವವರ ಪರ ತೀರ್ಪು ಬಂದಿದೆ. ಈಗ ಕೋರ್ಟ್ ಆದೇಶದ ಬಳಿಕ ತನ್ನ ಜಮೀನಲ್ಲಿ ಕಬ್ಬನ್ನ ಬಿತ್ತನೆ ಮಾಡುವಂತ ಕೆಲಸ ಆತ ಮಾಡಿದ. ಭಾನುವಾರ ಏಕಾಏಕಿ ಕಬ್ಬು ಬೆಳೆಯನ್ನ ನಾಶ ಮಾಡಿ ಆತ ದೌರ್ಜನ್ಯ ಎಸಗಿದ್ದಾನೆ. ಇನ್ನು ಕೆರೆಗೋಡು ಪೊಲೀಸ್ ಠಾಣೆಗೆ ದೂರು ಕೊಟ್ಟರೂ ಕೂಡ ಇಲ್ಲಿವರೆಗೂ ನ್ಯಾಯ ಸಿಕ್ಕಿಲ್ಲ ಅಂತೇಳಿ ಅಳಲು ತೋಡ್ಕೊಂಡಿದ್ದಾರೆ. ಹೀಗಾಗಿ SP ಮೊರೆ ಹೋಗಬೇಕು ಅಂತ ಜಮೀನಿನ ಮಾಲೀಕರು ಡಿಸೈಡ್ ಮಾಡಿದ್ದಾರೆ. ಸರ್, ನಮ್ದು ಇದು 232ನೇ ಸರ್ವೆ ನಂಬರು, 20 ಗುಂಟೆ ಜಮೀನು. ಇದು 2013ನೇ ಇಸ್ವಿಯಲ್ಲಿ ನಾವು ಲೋಕನಾಥ್ ಅನ್ನೋರಿಂದ ತಗೊಂಡಿದ್ದೀವಿ. ಅವರು ಇದ್ದಾರೆ. ನೆಕ್ಸ್ಟ್ 231ನೇ ಸರ್ವೆ ನಂಬರು 4 ಎಕರೆ ಅವ್ರ ಹೆಸರಿಗಾಯ್ತು. ಅಲ್ಲಿ ಒಂದು ಸ್ಕೆಚ್ಚಲ್ಲಿ ವ್ಯತ್ಯಾಸ ಆಗೈತೆ. ಸ್ಕೆಚ್ಚಲ್ಲಿ ಏನು ರೋಡ್ ತೋರಿಸ್ಬಿಟ್ಟವ್ರು ಅವರು. ಸ್ಕೆಚ್ಚಲ್ಲಿ ರಿಜಿಸ್ಟರ್ ಪೇಪರಲ್ಲಿ ಸ್ಕೆಚ್ ಅದೇ ಇದ್ರ ದಿಕ್ಕು ಇದೆ. ಚೆಕ್ ಬಂದಿಲಿ ಮಾತ್ರ ಅವ್ರದ್ದು ಅನುಕೂಲಕ್ಕೆ ತಕ್ಕಂಗೆ ಚೆಕ್ ಬಂದಿ ಮಾಡ್ಕೊಂಡು. ಸರ್, ಇದು ಸರ್ವೆ ನಂಬರ್ 232 ಸಹ. ಇದು ನಮ್ಗೆ ಹೈಕೋರ್ಟಿಂದ ಆದೇಶ ಆಗಿ ನಮ್ಮ HN ಗ್ರೂಪ್ ನಮ್ಮ ಮಿಸ್ಸಸ್ ಹೆಸರಿಗೆ ಖಾತೆ ವಗೇರೆ ಎಲ್ಲ ಬಂದಿದೆ ಸಹ. MR ಎಲ್ಲ ಬಂದಿದೆ. ಆರಿ ರಾಮಚಂದ್ರ ದಳದ ಮುಖಂಡ ಇವನು ಬೋರಲ್ ರಾಮಚಂದ್ರ ಅಂತ ಸಹ. ಮಾತೆತ್ರು ಕುಮಾರಸ್ವಾಮಿ ನಂಗೆ ಫಾಲೋವರ್ಸು. ಕುಮಾರಸ್ವಾಮಿ ನನಗೆ ರೈಟ್ ಹ್ಯಾಂಡ್ ಆಗಿ ಇದ್ದಾರೆ. ನಮ್ಗೆ ಅವ್ರಿಗೆ ನಂಗೆ ಹೆಲ್ಪ್ ಆಯ್ತು ಅಂದ್ಬಿಟ್ಟು ಎಲ್ಲ ಇನ್ಸ್ಪೆಕ್ಟ್ರಿಗೆಲ್ಲ ಎದುರಿಸಿ ಇಷ್ಟಿಂಗಂಟು ತೊಂದರೆ ಕೊಟ್ಟೇನೆ ಸರ್. ಇಮೇಕಾರು ನನಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ಈಗ ತನ್ನದಲ್ಲದ ಜಮೀನನ್ನ ಕಬಳಿಸೋದಕ್ಕೆ ಆತ ಯತ್ನಿಸ್ತಾ ಇದ್ದಾನ, ಏನ್ ಕತೆ? ಜೊತೆಗೆ ಕಂಪ್ಲೇಂಟ್ ಕೊಟ್ಟರು ಕೂಡ ಯಾಕೆ ಆತನಿಗೆ ನ್ಯಾಯ ಸಿಗ್ತಾ ಇಲ್ಲ ಅಂತ? ಎಸ್ ಪ್ರಭು, ಮಂಡ್ಯ ತಾಲೂಕಿನ ಬಿ ಹೊಸೂರು ಕಾಲೋನಿ ಗ್ರಾಮದಲ್ಲಿ ಈ ಒಂದು ದೌರ್ಜನ್ಯ ನಡೆದಿರುವಂತದ್ದು. ಏನು ಚನ್ನಪಟ್ಟಣದ ಮೂಲದ ಜೆಡಿಎಸ್ ಮುಖಂಡನಿಂದ ಹೇಳ್ಕೊಂಡಿರುವಂತಹ ಬೋರ್ವೆಲ್ ರಾಮಚಂದ್ರ ಇದ್ದಾನೆ. ಈತ ತನ್ನ ಪಕ್ಕದ ಜಮೀನಿನಲ್ಲಿರುವಂತಹ ಸುಮಾರು 20 ಗುಂಟೆ ಜಮೀನನ್ನ ಹೊಡ್ಕೊಳ್ಳಿಕ್ಕೆ ಈ ರೀತಿ ಹುನ್ನಾರವನ್ನ ಮಾಡಿ ಅವರ ಮೇಲೆ ಒಂದು ತನ್ನ ತಂಡದಿಂದ ದಾಳಿಯನ್ನು ನಡೆಸುವ ಮೂಲಕ ಒಂದೇ ಒಂದು ಕಡೆ ದೌರ್ಜನ್ಯ ಸಿಗ್ತಾ ಇದ್ದಾನೆ. ಈತ ರಾಜಕೀಯ ಪ್ರಭಾವವನ್ನು ಉಳ್ಳುವ ವ್ಯಕ್ತಿಯಾಗಿದ್ದು, ಈತ ಏನು ಜೆಡಿಎಸ್ ಮುಖಂಡನಾಗಿದ್ದು, ಮಾತು ಎತ್ತಿದ ಸಾಕು ಕುಮಾರಸ್ವಾಮಿ ನನಗೆ ಆಪ್ತರು, ಅವರ ಮೂಲಕ ನಾನು ಇದ್ ಮಾಡ್ತೀನಿ ಅಂತ ಹೇಳಿ ಪೊಲೀಸರಿಗೂ ಕೂಡ ಎದುರಿಸ್ತಿರುವಂತದ್ದು. ಏನು ಸರ್ವೆ ನಂಬರ್ 231 ಇರುವಂತಹ ರೂಪ ರಾಮಚಂದ್ರನವರಿಗೆ ಸೇರುವಂತಹ 20 ಗುಂಟೆ ಜಮೀನು ಇದೆ. ಈ 20 ಗುಂಟೆ ಜಮೀನು ಕೂಡ ಈತನ ಜಮೀನಿನ ಪಕ್ಕದಲ್ಲಿದೆ. ಈ ಜಮೀನನ್ನ ಈತ ಕಬಳಿಸಲು ಈಗ ಈ ರೀತಿಯ ಹುನ್ನಾರವನ್ನ ನಡೆಸ್ತಿದ್ದಾನೆ. ಅದರಲ್ಲೂ ಕೂಡ ಈ ಒಂದು ಬಡ ರೈತ ಕುಟುಂಬದ ಮೇಲೆ ದೌರ್ಜನ್ಯ ಎಸಗುತ್ತಾನೆ. ಈತ ಕಳೆದ 8 ತಿಂಗಳ ಹಿಂದಷ್ಟೇ ಕೂಡ ಒಂದು ಆಲೆಮನೆಗೆ ಬೆಂಕಿಯನ್ನು ಕೂಡ ಜೊತೆಗೆ ಅವರ ಜಮೀನಿನಲ್ಲಿ ಆಕ್ರಮಣ ಕೂಡ ಮಾಡಿದ. ಈ ಒಂದು ವಿಚಾರ ಕೂಡ ಕೋರ್ಟ್ ನಲ್ಲೂ ಕೂಡ ಈಗ ರೈತರಾಗಿರುವಂತಹ ರೂಪ ರಾಮಚಂದ್ರ ಪರವಾಗಿ ಆಗಿದ್ರು ಕೂಡ ಈತ ಪದೇ ಈ ರೀತಿ ದೌರ್ಜನ್ಯ ಎಸಗ್ತಾ ಇದ್ದಾನೆ. ನಿನ್ನೆ ಅಷ್ಟೇ ಕೂಡ ಏನು ಈ ರೈತರಿಗೆ ಸೇರಿದಂತ ಸುಮಾರು 8 ಕುಂಟೆಯಲ್ಲಿದ್ದಂತ ಕಬ್ಬನ್ನು ಕೂಡ 8 ತಿಂಗಳ ಸೇರಿದಂತ ಕಬ್ಬನ್ನು ಕೂಡ ಈತ ಟ್ರ್ಯಾಕ್ಟರ್ನ ತೆಗೆದುಕೊಂಡೋಗಿ ನಾಶ ಮಾಡುವ ಮೂಲಕ ಒಂದು ದೌರ್ಜನ್ಯ ಎಸಗಿದ್ದಾನೆ. ಈ ದೌರ್ಜನ್ಯವನ್ನ ಪೊಲೀಸರಿಗೂ ಕೂಡ ತಿಳಿಸಿದ್ರು ಕೂಡ ಪೊಲೀಸರು ಈತರ ಮೇಲೆ ಕಾನೂನು ಕ್ರಮವನ್ನು ಕೈಗೊಳ್ಳಿಕ್ಕೂ ಕೂಡ ಮುಂದಾಗ್ಲಿಕ್ಕೆ ಎದುರ್ತಾ ಇದ್ದಾರೆ. ಯಾಕೆಂದ್ರೆ ಈತ ರಾಜಕೀಯ ಪ್ರಭಾವವನ್ನು ಹೊಂದಿದ್ದಾನೆ. ಕುಮಾರಸ್ವಾಮಿ ಆಪ್ತ ಅಂತ ಹೇಳ್ಕೊಂಡು ಎಲ್ರಿಗೂ ಕೂಡ ಎದುರಿಸ್ತಾ ಇದ್ದಾನೆ ಆರೋಪವನ್ನು ಕೂಡ ಆ ಜಮೀನಿನ ಮಾಲೀಕರು ಮಾಡ್ತಾ ಇದ್ದಾರೆ. ಜೊತೆಗೆ ಈ ವಿಚಾರವಾಗಿ ಸಾಕಷ್ಟು ದೂರನ್ನು ಕೂಡ ಪೊಲೀಸ್ ಇಲಾಖೆಗೆ ಕೊಟ್ಟರು ಕೂಡ ಪೊಲೀಸರು ನಮ್ಮ ವಿರುದ್ಧವೇ ಕೂಡ FIR ಮಾಡ್ತೀವಿ ಅಂತ ಎದುರಿಸ್ತಾರೆ ಅನ್ನೋ ಮಾತುಗಳನ್ನ ಕೂಡ ಹೇಳುವ ಮೂಲಕ ಈತನಿಂದ ಆಗ್ತಿರುವ ಒಂದು ದೌರ್ಜನ್ಯದ ವಿರುದ್ಧವಾಗಿ ಈಗ SP ಮೊರೆ ಹೋಗ್ಲಿಕ್ಕೂ ಕೂಡ ಈಗ ಈ ಒಂದು ಬಡ ರೈತ ಕುಟುಂಬ ಮುಂದಾಗಿರುವಂತದ್ದು. ಅದು ಅಲ್ಲದೆ ಈ ಏನು ಬರೋ ರಾಮಚಂದ್ರ ಇದ್ದಾನೆ, ಈತ ಹಲವಾರು ಗೂಂಡಗಳನ್ನ ಕರೆದುಕೊಂಡು ಬಂದು ಈ ಜಮೀನಿನಲ್ಲಿ ಬೆಳೆಯನ್ನು ಕೂಡ ನಾಶ ಮಾಡುವಂಥದ್ದು ನಿಜಕ್ಕೂ ಕೂಡ ಬಡ ರೈತ ಕುಟುಂಬಕ್ಕೆ ಒಂದು ರೀತಿ ಆತಂಕ ಎದುರಾಗಿದೆ. ಜೊತೆಗೆ ಜೀವ ಭಯ ಕೂಡ ಇರುವಂತದ್ದು. ಪ್ರಭು, ಓಕೆ, ಥ್ಯಾಂಕ್ ಯು ರಾಘವೇಂದ್ರ.